ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಸಾಲೆ ಪುಂಡಿ ಮಾಡ್ತಾ ಇದ್ದೀನಿ. ಮಸಾಲೆ ಪುಂಡಿ ಬೆಳಗ್ಗೆ ನಾಷ್ಟಕ್ಕೆ. ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಮಸಾಲೆ ಪುಂಡಿ ಸಾಸಿವೆ ಹಾಕೊಂಡೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಕಡಲೆಬೇಳೆ ಹಾಕೊಂಡೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದರೆ ಸಾಕು. ಹಾಕೊಂಡಿದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ದೀನಿ. ಎಷ್ಟು ಹಾಕೊಂಡು ಚೆನ್ನಾಗಿ ನೀರು ಹಾಕೊತಾ ಇದ್ದೀನಿ. ಬಿಸಿ ಇದೆ ಅಂತ ಸ್ವಲ್ಪ ಫಸ್ಟ್ ಹಾಕೊಂಡೆ, ಒಂದೇ ಸರಿ ಎಣ್ಣೆ ಹಾಕಿರೋದಕ್ಕೆ ಮೇಲೆ ಬಂದ್ಬಿಡ್ತಂತ. ಮಸಾಲೆ ಪುಂಡಿ ತುಂಬ ಚೆನ್ನಾಗಿ ಬರುತ್ತೆ ಬೆಳಗಿನ ನಾಷ್ಟಕ್ಕೆ. ಉಪ್ಪು ಹಾಕೊಂಡಿದ್ದೀನಿ. ನೀರು ಕುದಿತಾ ಇದೆ ಇವಾಗ. ನಾನು ಈ ಲೋಟದಲ್ಲಿ 4 ಲೋಟ ನೀರು ಹಾಕೊಂಡಿದ್ದೆ. 2 ಲೋಟ ಹಿಟ್ಟಿದೆ. ಇದು ಅಕ್ಕಿ ತೊಳೆದು ಒಣಸಿ ಪೌಡ್ರ್ ಮಾಡ್ಕೊಂಡಿರೋದು ಹಿಟ್ಟು. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ನುಣ್ಣಗಿದ್ರೂ ಪರವಾಗಿಲ್ಲ. ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ತಿರ್ಸ್ಬೇಕು. ಚೆನ್ನಾಗಿ ಗಟ್ಟಿ ಬರೋವರೆಗೆ ತಿರ್ಸ್ತಾ ಇರಬೇಕು. ಗಂಟು ಆಗಬಾರ್ದು. ಮುದ್ದೆ ಥರ ತಿರ್ಸ್ಬೇಕು. ನೋಡಿ ಫ್ರೆಂಡ್, ಈ ಥರ ಗಟ್ಟಿ ಆಗಬೇಕು. ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ಇದನ್ನು ನನಗೆ ಚೆನ್ನಾಗಿ ಬಂತು ನೋಡಿರಿ. ಇದರಲ್ಲಿ ಸ್ವಲ್ಪ ಆರಬೇಕು. ಒಂದು 5 ನಿಮಿಷ 10 ನಿಮಿಷ ಅಷ್ಟೊತ್ತಿಗೆ ಹಂಗೆ ನಾನು ಮುಚ್ಚಿ ಕೆಳಗಡೆ ಇಳಿಸಿರ್ತೀನಿ. ಒಂದು 10 ನಿಮಿಷ ಅಂತೂ ಆರಬೇಕು, ತಣ್ಣಗಾಗಬೇಕು. ಆಮೇಲೆ ಏನು ಮಾಡೋದು ತೋರಿಸ್ತೀನಿ. ಫ್ರೆಂಡ್ಸ್, ಆರಿದೆ ಇದು ನೋಡಿ. ಆರಿದ್ಮೇಲೆ ಚೆನ್ನಾಗಿ ಗಟ್ಟಿ ಬಂತು. ಈ ಥರ ಆಗಬೇಕು ಗಟ್ಟಿಗೆ. ಇವಾಗ ನಾನು ಪುಂಡಿ ಹೆಂಗೆ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಕೈಗೆ ನೀರು ಮುಟ್ಕೊಂಡು ಮಸಾಲೆ ಪುಂಡಿ ಬೆಳಗಿನ ನಾಷ್ಟಕ್ಕಿಂತ ಸೂಪರಾಗಿರುತ್ತೆ. ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿಟ್ಟು ಬೆಂದಿದೆ. ಆದರೆ ಮತ್ತೆ ಸ್ವಲ್ಪ ಬೇಯಿಸ್ಕೊಬೇಕು. ನಾನು ತೋರಿಸ್ತೀನಿ. ಫ್ರೆಂಡ್, ಎಲ್ಲ ಹಿಂಗೆ ಮಾಡಿಟ್ಕೊಂಡಿದ್ದೀನಿ. ಇದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆ ಹಾಕಿ ಈ ಥರ ಜೋಡಿಸಿ ಇಟ್ಕೊತೀನಿ. ಚೆನ್ನಾಗಿ ಈ ಥರ ನೀಟಾಗಿ ಜೋಡಿಸ್ಕೊಂಡು ನೋಡಿ ಫ್ರೆಂಡ್ಸ್, ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ಒಂದು 10 ನಿಮಿಷ ಫಸ್ಟೇ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಅದು ಆದರೆ ಇನ್ನೊಂದು 15 ನಿಮಿಷ ಬೇಯಿಸ್ಕೊತೀನಿ ನಾನು. ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಅದು 15 ನಿಮಿಷ ಆಗಲಿ. ಆಯ್ತು, ಈಗ ಆಫ್ ಮಾಡ್ತೀನಿ ಸ್ಟವ್. ಚೆನ್ನಾಗಿ ಬೆಂದಿರುತ್ತೆ. ಬೆಂದಿದೆ. ಬಿಸಿ ಇರುತ್ತೆ. ನೀರು ಮುಟ್ಕೊಂಡು ತೆಗಿಬೇಕು ಒಂದೊಂದಾಗಿ. ಬಿಸಿ ಸ್ವಲ್ಪ ಆರಿದ್ಮೇಲೆ ತೆಗಿಬೇಕು. ನೋಡಿ ಫ್ರೆಂಡ್, ಆಯಿತು. ಮಸಾಲೆ ಪುಂಡಿ ರೆಡಿ ಆಯಿತು ಬೆಳಗ್ಗೆ ನಾಷ್ಟಕ್ಕೆ. ಸೂಪರಾಗಿರುತ್ತೆ. ಮತ್ತು ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ. ಬೇಕಂದರೆ ಸ್ವಲ್ಪ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ತೆ ಫ್ರೆಂಡ್.